हरे राम। ईश्वर गुरुरात्मीति मूर्तिभेद विभागिनी व्योमवद्व्याप्त देहाय दक्षिणामूर्तये नमः। ತೀರ್ಥಗಳ ವಿಚಾರದಿಂದ ಮುಂದಕ್ಕೆ ಹೋಗುವ ಮುನ್ನ ತೀರ್ಥಗಳ ರಾಜನ ಬಗ್ಗೆ ಒಂದು ಚೂರು ಪ್ರಸ್ತಾಪ ಮಾಡಬೇಕು. ಯಾಕೆಂದ್ರೆ ಒಂದು ತೀರ್ಥಗಳ ರಾಜ तीर्थराज प्रयागः सितासिते यत्र तरंग चामरे नद्यो विभाते मुनि भानुकन्यके नीलातपत्रं वटे एव साक्षात् स तीर्थराजो जयति प्रयागः। मत्स्यपुराणದ ಮಾತು. स तीर्थराजो जयति प्रयागः. तीर्थಗಳ ರಾಜ ಅದು ಪ್ರಯಾಗ. ಅಲ್ಲೇನಿದೆ ಅಂದ್ರೆ ಸಿತಾಸಿತೆ ಒಂದು ಬಿಳಿ ಒಂದು ಕಪ್ಪು. ಆ ಬಿಳಿ ಕಪ್ಪುಗಳು ಸೇರಬೇಕು. ಮುನಿ ಭಾನುಕನ್ಯಕೆ, ಒಬ್ಬಳು ಮುನಿಕನ್ಯಾ, ಇನ್ನೊಬ್ಬಳು ಭಾನುಕನ್ಯಾ. ಜಹ್ನುವಿನ ಮಗಳೊಬ್ಬಳು ಮತ್ತೆ ಸೂರ್ಯನ ಮಗಳೊಬ್ಬಳು, ಯಮುನೆ ಸೂರ್ಯನ ಮಗಳು, ಯಮುನಾ ಸಹೋದರಿ ಯಮುನಾ. ಹಾಗೆ ಈಕೆ ಜಹ್ನು ಮಹರ್ಷಿಯ ಮಗಳು ಅಂದ್ರೆ ಆಗಿದ್ದು ಹೇಗೆ? ತುಂಬಾ ಸ್ವಾರಸ್ಯಕರ ಅಂತ. ಗಂಗೆ ಬೀರ್ತ ಕರ್ಕೊಂಡು ಬರುವಾಗ ಗಂಗೆಯನ್ನು ಮೊದಲ ಬಾರಿಗೆ, ಆ ಮೊದಲ ಬಾರಿಗೆ ಹುಮ್ಮಸ್ಸು ಬೇರೆ ಇರ್ತದೆ, ಎಲ್ಲ ವಿಷಯದಲ್ಲೂ ಹಾಗೆ. ಆ ಹುಮ್ಮಸ್ಸಿನಲ್ಲಿ ಜಹ್ನು ಮಹರ್ಷಿ ಯಜ್ಞವಾಟವನ್ನೇ ಕೊಚ್ಚಿಕೊಂಡು ಹೋದಳಂತೆ. ಅದಕ್ಕೆ ಅವನಿಗೆ ಸಿಟ್ಟು ಬಂತು ಜಹ್ನು ಮಹರ್ಷಿಗೆ. ಆಕೆಯನ್ನು ಕುಡಿದು ಬಿಟ್ಟ ಜಹ್ನು ಮಹರ್ಷಿಗೆ. ಹೊರಗಿನಿಂದ ಹಾಕಿ ತೊಳ್ಕೊಂಡು ಹೋದ್ರೆ ಒಳಗೆ ಇಟ್ಬಿಟ್ಟು ಪೂರ್ತಿಗಿಳಿಸ್ಕೊಂಡ್ಬಿಟ್ಟ ಅವನು. ಅದು ಹಾಗೆ ನಮ್ಗೆ ಯಾರ ಮೇಲಾದ್ರೂ ಸಿಟ್ಟು ಬಂದ್ರೆ ನಾವು ಅವರಿಗೆ ನಮ್ಮ ಒಳಗೆ ಜಾಗ ಕೊಟ್ಟಿರ್ತೇವೆ ಸಾಧಾರಣವಾಗಿ. ಹಾಗಾಗಿ ನಮ್ಮದು ಪ್ರತೀಕಾರ ಕ್ರಮ ಹೇಗೆ ಅಂತ, ನಮ್ಗೆ ನಿಜವಾಗೂ ಸಿಟ್ಟು ಬಂತಂದ್ರೆ ಅದು ಮರ್ತು ಬಿಡ್ತೇವೆ. ಆ ವಿಷಯ ಮತ್ತೆ ಯೋಚನೆ ಮಾಡೋದಿಲ್ಲ, ಆಕಳ ತಿರುಗಿ ನೋಡೋದಿಲ್ಲ. ಅದು ಸರಿಯಾದ ಕ್ರಮ. ಅದು ಅದರಿಂದ ನೀವು ಅವ್ರ ಮೇಲೆ ಸಿಟ್ಟು ದ್ವೇಷ ಇಟ್ಕೊಂಡ್ರೆ ನೀವು ಒಳಗೆ ಕೂತಿರ್ತಾರೆ, ಇಲ್ಲೋ ಜಾಗ ಅವರಿಗೆ. ನೀವು ಹಿಡಿದ್ರೆ ಅದನ್ನೇ ಯೋಚನೆ ಮಾಡ್ತಾ ಇರ್ತೀರಿ ಮತ್ತೆ ಅವ್ರು ಒಳಗಿಂದ ನಿಮ್ಮನ್ನು ಸುಡ್ತಾ ಇರ್ತಾರೆ. ಹಾಗೆ ಜಹ್ನು ಮಹರ್ಷಿ ಆಕೆಯನ್ನು ಒಳಗೆ ಇಟ್ಕೊಂಡ ಅಂಥವ್ರ ವಿಷಯಕ್ಕೆ ಸರಿಯಾದ. ಮತ್ತೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದಾಗ, ದೇವತೆಗಳೆಲ್ಲ ಸೇರಿ ಪ್ರಾರ್ಥನೆ ಮಾಡಿದಾಗ ಕಿವಿಯಿಂದ ಹೊರಗೆ ಬಿಟ್ಟ ಆಕೆಯನ್ನ. ಆಕೆ ಜಂತು ಕರ್ಣೋದ್ಭವ ಜಾಹ್ನವಿ ಅಂತ ಅವಳು ಮುನಿಕನ್ಯಕ, ಅವಳು ಗಂಗೆ. ಯಾರ್ಯಾರ ಮಗಳು, ಭಾಗೀರಥನ ಮಗಳು ಭಾಗೀರಥಿ, ಜನ್ಮಿನ ಮಗಳು ಜಾಹ್ನವಿ. ಹಾಗೆ ಅದೆಷ್ಟೋ ಇದೆ ಅವಳಿಗೆ, ಅವಳ ದ್ವಾರಗಳು ಎಲ್ಲೆಲ್ಲೋ ಬರ್ತಾಳೆ ಅವಳು. ಇವಳು ಭಾನುಕನ್ಯಕ. ಅವಳು ಅಂದ್ರೆ ಬೆಂಕಿಯ ಮಗಳು ನದಿ ಅಂತದ್ದು ಯಮುನಾ ಅಂತಂದ್ರೆ. ಹಾಗೆ ಮುನಿ ಭಾನುಕನ್ಯಕ್ಕೆ ಇವರಿಬ್ಬರು ತರಂಗ ಚಾಮರೆ, ಅವರ ತರಂಗಗಳೇ ಚಾಮರವಂತೆ. ತೀರ್ಥರಾಜ ಅಂತ ಆದ್ಮೇಲೆ ಚಾಮರ ಇಲ್ಲಿ ಅಂತ ಪ್ರಶ್ನೆ ಬರುತ್ತಲ್ಲ. ತೀರ್ಥರಾಜ ಪ್ರಯಾಗ, ಚಾಮರ ಇಲ್ಲಿ ಅಂದ್ರೆ ಒಂದು ಬಿಳಿ ಚಾಮರ, ಒಂದು ಕಪ್ಪು ಚಾಮರ. ಅದು ಗಂಗೆ ಇದ್ದು ಬಿಳಿ ಚಾಮರ, ಗಂಗಾ ತರಂಗಗಳು ಬಿಳಿ ಚಾಮರ, ಮತ್ತು ಯಮುನಾ ತರಂಗಗಳು ಕಪ್ಪು ಚಾಮರ ಅಂತ ಬಂದ್ರೆ ಚಾಮರೆ ಇತ್ತು, ತರಂಗ ಚಾಮರೆ ಇತ್ತು. ಇದೆರಡು. ಮತ್ತು ನೀಲಾತ ಪತ್ರ ವಟೆ ಏವ ಸಾಕ್ಷಾತ್, ವಟಪತ್ರ ವಟವೃಕ್ಷ ಅಕ್ಷಯ ವಟ ಎಲ್ಲಿದೆಯೋ ಇಂತಹ ತೀರ್ಥರಾಜ ಪ್ರಯಾಗ, ಅದಕ್ಕೆ ಸಮಾನವಾದ ಯಾವುದಿದೆ ಅಂತ ಮತ್ಸ್ಯಪುರಾಣ ಹೇಳ್ತೀವಿ. ಈ ತೀರ್ಥಕ್ಷೇತ್ರಗಳ ಬಗ್ಗೆ ಪುರಾಣಗಳ ಉಲ್ಲೇಖಗಳು ಸಿಗ್ತವೆ. ಪುರಾಣಗಳಲ್ಲೇ ಕಷ್ಟ ಎಷ್ಟು ತೀರ್ಥಕ್ಷೇತ್ರಗಳು. ಆಮೇಲೆ ನಮಗೆ ಅದರ ಬಗ್ಗೆ ತುಂಬ ಮಾತುಗಳು ಬಂದಿದೆ. ಮೊದಲು ಪುರಾಣಗಳಲ್ಲೂ ಕೂಡ ಇಲ್ಲ ಎಷ್ಟೋ ಕ್ಷೇತ್ರಗಳು. ಇವತ್ತು ತುಂಬ ಪ್ರಸಿದ್ಧವಾಗಿರೋ ಕ್ಷೇತ್ರಗಳು ಪುರಾಣದಲ್ಲಿ ನಮಗೆ ಅದ್ರ ಬಗ್ಗೆ ಜಾಸ್ತಿ ಉಲ್ಲೇಖ ಸಿಗೋದಿಲ್ಲ. ಆ ಕಾಲದಲ್ಲಿ ಕೆಲವು ಕ್ಷೇತ್ರಗಳು ಅಷ್ಟು ಜಾತಿ ಇಲ್ಲ ಅಂತ ಗೊತ್ತಾಗುತ್ತೆ ನಮ್ಮದರಲ್ಲಿ. ಆದರೆ ಈ ಪ್ರಯಾಗದ್ದು ಮಾತ್ರ ಋಗ್ವೇದದಲ್ಲಿದೆ. ಪ್ರಯಾಗದ ಕುರಿತು ಇದೇ ಬಗ್ಗೆ ಮಾತುಗಳಿದೆ. ಅದು ಕೇಳಕ್ಕೂ ತುಂಬ ಹಿತವಾಗಿದೆ. ವೇದ ಮಂತ್ರ, ಅದು ಋಗ್ವೇದ ಮಂತ್ರ. ಸಿತಾಸಿತೆ ಸರಿತೆ ಯತ್ರ ಸಂಗತೆ ತತ್ರ ಅಪ್ರತಾಸೋ ದಿವಮುತ್ಪತಂತಿ ಏವ ಹಿ ತನ್ವಂ ವಿಸೃಜಂತಿ ಧೀರಾಃ ತೇ ಜನಾಸೋ ಅಮೃತತ್ವಂ ಭಜಂತಿ. ಋಗ್ವೇದ ಖಿಲ ಇದು.
ಅದಕ್ಕೆ ಹೇಳಿದೆ ಸಿತಾಸಿತೆ ಸರಿತೆ ಎತ್ರ ಸಂಗತಿ. ಸಿತ ಸರಿತ್ ಮತ್ತು ಅಸಿತ ಸರಿತ್. ಸಿತ ಅಂದ್ರೆ ಬಿಳಿ, ಸಿತ ಸರಿತ್, ಸರಿತ್ ಅಂದ್ರೆ ನದಿ. ಸಿತ ಸರಿತ್ ಮತ್ತು ಅಸಿತ ಸರಿತ್ ಅದರಲ್ಲೂ ಎಲ್ಲಿ ಸೇರಿವೆ? ಅಲ್ಲಿ ಯಾರು ಮುಳುಗೇಳ್ತಾರೋ ಅವರು ದಿವಮುತ್ಪತಂತಿ, ದಿವ್ಯನ್ನಿರ್ತಾರೆ, ಅವರು ಸ್ವರ್ಗವನ್ನಿರ್ತಾರೆ. ಎಲ್ಲ ಪಾಪಗಳನ್ನು ಕಳ್ಕೊಂಡು ಎಲ್ಲ ದೋಷಗಳಿಂದ ಮುಕ್ತರಾಗಿ ಅವರು ಸ್ವರ್ಗವನ್ನಿರ್ತಾರೆ. ಏವೈ ತನ್ಮಂ ವಿಸೃಜಂತಿ ಧೀರಾ. ಅಲ್ಲೇನಾದ್ರು ದೇಹತ್ಯಾಗ ಮಾಡೋ ಅವಕಾಶ ಬಂದರೆ, ಆ ಸಂಗಮದಲ್ಲಿ ಏನಾದ್ರು ದೇಹತ್ಯಾಗ ಮಾಡುವಂತ ಅವಕಾಶ ಬಂದರೆ ಅದು ಅದು ಮೃತಿಯಲ್ಲ, ಅವನು ಮೃತ ಅಲ್ಲ, ಅವನು ಅಮೃತ. ತೇಜನಾಸು ಅಮೃತತ್ವಂ ಭಜಂತಿ. ಆ ಜನರು ಅಮೃತತ್ವವನ್ನು ಪಡಿತಾರೆ, ಅಮೃತತ್ವವನ್ನು ಹೊಂದ್ತಾರೆ. ಹಾಗೆ ಅಮೃತತ್ವದ ಸ್ಥಾನ ಅದು ಪ್ರಯಾಗ. ಪ್ರಯಾಗದ ವೈಶಿಷ್ಟ್ಯವೇ ಸಂಗಮ. ನಮಗೂ ಬೇಕಾದದ್ದು ಅದೇ. ನಾವು ಅದನ್ನೇ ಹೇಳ್ತಾ ಬಂದಿರೋದು ಎಲ್ಲ ತೀರ್ಥಕ್ಷೇತ್ರಗಳ ಬಗ್ಗೆ. ನಮಗೆ ಏನ್ ಬೇಕೋ ಅದಲ್ಲಿ ಇರಬೇಕು. ಈಗ ನಮಗೆ ದ್ವಾರ ಬೇಕು ಮುಕ್ತಿಗೆ, ಅದು ದ್ವಾರಾವತಿ, ಅಲ್ಲಿ ಹೋಗಿ. ಹಾಗೆ ನಮಗೆ ಮೂಲ ಬೇಕು, ಬ್ರಹ್ಮಾಂಡದ ಮೂಲ, ಜೀವನದ ಮೂಲ ಬೇಕು, ಅಯೋಧ್ಯೆಗೆ ಹೋಗಿ, ಯಾಕೆಂದ್ರೆ ಅದು ಮೂಲ ಅದು. ಹಾಗೆ ಆ ಮುಕ್ತಿಯನ್ನೇ, ಆ ಮೂಲವನ್ನ ಇನ್ನೊಂದು ಭಾಷೆಯಲ್ಲಿ ಇನ್ನೊಂದು ರೂಪದಲ್ಲಿ ಹೇಳೋದಾದ್ರೆ ಸಂಗಮ ಬೇಕು, ಸೇರಬೇಕು. ಅದಕ್ಕಿಂತ ಶ್ರೇಷ್ಠ ಸಂಗಮ ಇನ್ನಿಲ್ಲ ಪ್ರಪಂಚದಲ್ಲಿ. ಸಂಗಮಗಳು ಎಷ್ಟೋ ಇದೆ. ಈಗ 3 ನದಿಗಳು ಸೇರೋದು, 5 ನದಿಗಳು ಸೇರೋದು, 7 ನದಿಗಳು ಸೇರೋದು ಎಲ್ಲ ಇಷ್ಟೋ ಇದೆ. ಆದರೆ ಅಲ್ಲಿ ಸೇರುವ ನದಿಗಳು ಎಂಥವು ಅಂದರೆ ಅಸಮಾನವಾದ ನದಿಗಳು ಅಲ್ಲಿ ಸೇರ್ತವೆ. ಅತಿ ಶ್ರೇಷ್ಠವಾಗಿರ್ತಕ್ಕಂಥ ನದಿಗಳು ಬಂದಲ್ಲಿ ಸೇರ್ತವೆ. ಗಂಗಾ, ಯಮುನಾ, ಸರಸ್ವತಿ. ಅಲ್ಲಿ ಬಿಳಿ ಇದೆ, ಅಲ್ಲಿ ಕಪ್ಪಿದೆ, ಅಲ್ಲಿ ಬಿಳಿಯೂ ಅಲ್ಲ, ಕಪ್ಪು ಅಲ್ಲ, ಏನೂ ಅಲ್ಲ ಅಂತ ಸರಸ್ವತಿ ಇದೆ. ಎಲ್ಲ ಸೇರ್ತವೆ. ನಾವು ನಿಮಗೆ ನಾಡಿಗಳು ಮಾತಾಡ್ತಾ ಇದ್ವು. ದೇಹದಲ್ಲಿ ಎಷ್ಟೋ ನಾಡಿಗಳಿದ್ದಾವೆ. ಕೆಳಗೆ ಬಂದ ಹಾಗೆ ನಾಡಿಗಳು ಇನ್ನು ಕವಲಿಡಿದು ಹೆಚ್ಚಾಗ್ತಾ ಹೋಗ್ತೇವೆ. ನೀವು ಮೇಲೆ ಹೋದಾಗ ನಾಡಿಗಳು ಕಡಿಮೆ ಆಗ್ತಾ ಹೋಗ್ತವೆ, ನಾಡಿಗಳು ಸೇರ್ತಾ ಹೋಗ್ತವೆ, ಸಂಗಮಗಳು ಏರ್ಪಡ್ತಾ ಹೋಗ್ತವೆ. ಕೊನೆಗೆ ಎಲ್ಲ ನಾಡಿಗಳು 3 ನಾಡಿಗಳು ಸೇರ್ತವೆ. ಇಡ, ಪಿಂಗಲ, ಸುಷುಮ್ನ ಅನ್ನೋ 3 ನಾಡಿಗಳು ಸೇರ್ತವೆ. ಆ 3 ಇರುವವರೆಗೂ 3 ಇದೆ. ಸತ್ವಗುಣ ಇದೆ, ರಜಗುಣ ಇದೆ, ತಮಗುಣ ಇದೆ, ಸುಖ ಇದೆ, ದುಃಖ ಇದೆ, ಮೋಹ ಇದೆ, ಬಿಳಿ ಇದೆ, ಕಪ್ಪಿದೆ, ಕೆಂಪಿದೆ. ನೀವೆಲ್ಲ ದಾಟಿ ಭೂಮಧ್ಯಕ್ಕೆ ಬಂದು ತಲುಪಿದ್ರೆ ಅಲ್ಲಿ 3 ಒಂದಾಗ್ತವೆ. 3 ನದಿಗಳು ಒಂದಾಗಿ ಸುಷುಮ್ನ ಮಾತ್ರ ಹೊಡೆಯುತ್ತವೆ. ಅದೇ ಗಂಗಾ. ಇಡ, ಪಿಂಗಲ ಬರುವಂತ ಉಳಿದೆರಡು ನದಿಗಳು ಅಲ್ಲೇ ಸೇರಿಬಿಡೋದಿಲ್ಲ. ಸುಷುಮ್ನ ಮುಂದೆ ಉಳಿಯುತ್ತೆ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಭೂಮಧ್ಯದಿಂದ ಮೇಲಕ್ಕೆ ಒಂದೇ ದಾರಿ, ಅಲ್ಲಿ ಮತ್ತೆ 100 ದಾರಿ ಇಲ್ಲ, ಒಂದೇ ದಾರಿ ಇದೆ. ಈ ಬೆಂಗಳೂರಿನ ಹತ್ರ ಬೆಂಗಳೂರಿಗೆ ಬರುವಾಗ ದೂರದಿಂದ ಒಂದು 500 ಕಿಲೋಮೀಟರ್ ದೂರದಿಂದ ಬಂದ್ರೆ ಎಷ್ಟೆಷ್ಟೋ ದಾರಿಗಳು ಕಾಣ್ತಾ ಇರ್ತವೆ. ಬೆಂಗಳೂರಿಗೆ ಬರೋಕೆ ಎಷ್ಟು ದಾರಿಗಳಿದೆಯಲ್ಲ, ಅವೆಲ್ಲ ಬಂದು ಸೇರ್ತಾ ಇರ್ತೇವೆ. ನೀವು ಯಾವುದೋ ಒಂದು ಹಂತ ಬಂದ ಮೇಲೆ ಅಲ್ಲಿ ಒಂದೇ ದಾರಿ ಅಂತ ಇರುತ್ತೆ. ಬೆಂಗಳೂರು ತುಂಬಾ ಸಮೀಪ ಆಗ್ತಿರಲ್ಲ, ತುಂಬಾ ಸಮೀಪ ಆದ್ಮೇಲೆ ಆಮೇಲೆ ಒಂದೇ ದಾರಿ ಇರುತ್ತೆ ಬೆಂಗಳೂರಿಗೆ. ಆ ಕಡೆ ಈ ಕಡೆ ಏನು ಕಾಣಿಸೋದೇ ಇರುತ್ತೆ. ಹಾಗೆ ಅತ್ಯಂತ ಎತ್ತರವನ್ನು ಏರಿದ ಮೇಲೆ ಆ ಸಂಗಮ ಸಿಗುವಂಥದ್ದು, ತ್ರಿನದಿ ಸಂಗಮ ಸಿಗುವಂಥದ್ದು, ತ್ರಿನಾಡಿ ಸಂಗಮ ಸಿಗುವಂಥದ್ದು, ಅದನ್ನ ಪ್ರತಿನಿಧಿಸುವ, ಅದನ್ನ ಆ ಭಾವವನ್ನು ಬಾಹ್ಯದಲ್ಲಿ ಪ್ರತಿನಿಧಿಸುವಂತಹ ಪ್ರಯಾಣ ಸಂಗಮ ಸ್ಥಾನ. ನಮಗದು ಬೇಕು ಜೀವನದಲ್ಲಿ. ಅದು ಕೂಡುವ ಲೆಕ್ಕ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಕೂಡಬೇಕು. ಎಲ್ಲರೂ ಅದನ್ನೇ ತಾನು ಹೇಳಿದ್ದಾರೆ. ಬರೇ ವ್ಯಾವಹಾರಿಕ ಯೋಚನೆ ಮಾಡಿದ್ರೆ ಕೂಡ ಕೂಡಿ ಬಾಳಿಪ್ಪ, ಒಟ್ಟಿಗಿರಿ, ಚೆನ್ನಾಗಿರಿ. ಇದೇ ಮಾತನ್ನೇ ತಾನು ಹೇಳೋದು. 4 ಮಕ್ಕಳು ಹುಟ್ಟಿದರೆ ಅಪ್ಪ ಅಮ್ಮ ಹೇಳುತ್ತದೆ, ಒಟ್ಟಿಗಿರಿ, ಚೆನ್ನಾಗಿರಿ, ಪ್ರೀತಿಯಿಂದ ಇರಿ. ಪ್ರೀತಿಯಿಂದ ಸೇರಬೇಕು. ಒಬ್ಬರೊಬ್ಬರು ಮಾನಸದ ಸ್ತರದಲ್ಲಿ ಸೇರುವಂಥದ್ದು. ಹಾಗಾಗಿ ನೀವು ಇಹಕ್ಕೆ ಹೋಗಿ ಪರಕ್ಕೆ ಹೋಗಿ ಆ ಸೇರುವಿಕೆ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು. ನಾವು ಒಂದ್ಸತಿ ಹೇಳಿದ್ದೇವೆ ಅಂತ ನಮಗೆ ಅನೇಕ ಸತಿ ಹೇಳಿದ್ದೇವೆ. ಅಂದ್ರೆ ಸುಖವಿದ್ರೆ ಅದು ಅದ್ವೈತದಲ್ಲಿ ಮಾತ್ರ ಇದೆ, ಬೇರೆ ಎಲ್ಲೂ ಸುಖವಿಲ್ಲ. ದುಃಖವಿದ್ರೆ ಅದು ವಿಭಾಗದಲ್ಲಿ, ಬೇರೆ ಯಾವುದಾದ್ರು ಮಾತ್ರ ದುಃಖ ಇರುವಂಥದ್ದು, ಬೇರೆ ಎಲ್ಲೂ ದುಃಖ ಇಲ್ಲ. ಉದಾಹರಣೆಗೆ ಅತ್ಯಂತ ಪ್ರೀತಿಯ ಮಗ
ಅವನು ದೂರ ಇದ್ದಾನೆ, ಬೇಜಾರಾಗುತ್ತೆ. ಅವನು ರಜೆಯಲ್ಲಿ ಬರ್ತಾನೆ ಮನೆಗೆ, ಅಮ್ಮ ಖುಷಿ ಪಡ್ತಾಳೆ ಅಂದ್ರೆ ಅಷ್ಟು ಖುಷಿ ಪಡ್ತಾಳೆ, ಅಮ್ಮ ಎಷ್ಟು ಸಂತೋಷ ಪಡ್ತಾಳೆ. ಅಮ್ಮ ಮಗ ಸೇರ್ತಾರೆ ಅಲ್ವಾ, ಒಂದು ಅದ್ವೈತ ಏರ್ಪಡುತ್ತೆ. ಈ ಪ್ರಿಯ ವಸ್ತುಗಳೆಲ್ಲ ಹಾಗೆ, ಅವು ಹತ್ತಿರವಾದಾಗ ಜೊತೆಗಿದ್ದಾಗ ಸಂತೋಷವನ್ನು ಕೊಡ್ತೇವೆ, ದೂರ ಹೋದಾಗ ದುಃಖವನ್ನು ಕೊಡ್ತೇವೆ. ಈಶ್ವರನು ಕೂಡ ಹಾಗೆ. ಅದೇ ಇಲ್ಲೆಲ್ಲ ಬಂದಿರುವಂಥದ್ದು. ಅದನ್ನೇ ಹೇಳಿದ್ರು, ಪರಮಾರ್ಥ ವ್ಯವಹಾರಗಳು ಬೇರೆ ಇಲ್ಲ, ಪರಮಾರ್ಥವೇ ಎಲ್ಲಕ್ಕಿಂತ ವ್ಯವಹಾರದಲ್ಲಿ. ನೀವು ವ್ಯವಹಾರವನ್ನ ಸರಿಯಾಗಿ ಮಾಡಿದರೆ ಪರಮಾರ್ಥವನ್ನು ತರುತ್ತೀರಿ ನೀವು. ಅದನ್ನೇ ಹೇಳಿದ್ರು, ಅವಹಾರ ಅಪಹಾರ ಇದೆರಡು ಒಂದೇ, ವಾಕು ಪಾಕು ಭೇದ ಇಲ್ಲ. ಅವಮಾನ ಅಪಮಾನ ನೋಡಿ ಒಂದೇ. ಹಾಗೆ ಅವಹಾರಕ್ಕೂ ಅಪಹಾರಕ್ಕೂ ವ್ಯತ್ಯಾಸ ಏನೂ ಇಲ್ಲ. ಅಪಹಾರವಾಗುವಂಥದ್ದು, ದೂರ ಹೋಗುವಂಥದ್ದು, ಬೇರೆ ಆಗುವಂಥದ್ದು. ಈ ವಿ ಅನ್ನೋದು ವಿರುದ್ಧ ಉಂಟು, ಅಪಹಾರಕ್ಕೆ ವಿರುದ್ಧ, ಅದು ವ್ಯವಹಾರ ಅಂತ ಆಯ್ತು. ಅಪಹಾರಕ್ಕೆ ವಿರುದ್ಧ ಅದು. ಅಪಹಾರಕ್ಕೆ ವಿರುದ್ಧ ಅಂದ್ರೆ ಏನು? ಅಪಹಾರ ಅಂದ್ರೆ ಏನು? ಯಾವುದ್ರ ಜೊತೆಗೆ ಯಾವ್ದಿರ್ಬೇಕು ಅದು ಹಾಗಿಲ್ಲದೆ ಬೇರೆ ಆಗೋದು ಅಪಹಾರ. ಈಗ ರಾಮನ ಜೊತೆ ಸೀತೆ ಇರಬೇಕಾಗಿತ್ತು, ಸೀತೆಯನ್ನು ರಾಮನಿಂದ ನೀತಿಗೆ ವಿರುದ್ಧವಾಗಿ ಬಲಾತ್ಕಾರಗಳು ಸೆಳೆದೋಲಾಯಿತು, ಅದು ಅಪಹಾರ. ನಿಮ್ಮ ಸತ್ತು ನಿಮ್ಮಲ್ಲಿ ಇರ್ಬೇಕಲ್ವಾ, ಅದನ್ನ ನೀತಿಗೆ ವಿರುದ್ಧವಾಗಿ ಯಾರು ತಗೊಂಡೋದು, ಅದನ್ನ ಅದು ಅಪಹಾರ ಆಯ್ತು. ದಾನ ಅಪಹಾರ ಅಲ್ಲ, ಯಾಕೆಂದ್ರೆ ನೀವು ನಿಮ್ಮ ಸ್ವತ್ತು ಆಗೋದಿಲ್ಲ. ಅದು ನಿಮ್ಮ ಸ್ವತ್ವವನ್ನು ನಿವೃತ್ತಿ ಮಾಡಿ ಪರಸ್ವತ್ವದ ಉತ್ಪತ್ತಿ ಉಂಟು ಮಾಡಬೇಕಲ್ಲ, ಅದಕ್ಕೆ ದಾನ ಅಂತ ಹೆಸರು. ಅದಲ್ಲ, ಅದು ಬಿಟ್ಟು ಉಳಿದದ್ದೆಲ್ಲ ಅಪಹಾರನ ಗುಂಪಿಗೆ ಸೇರುತ್ತೆ. ಹಾಗೆ ವ್ಯವಹಾರ ಅನ್ನೋದನ್ನು ಪರಮಾರ್ಥಕ್ಕೆ ಮನಸ್ಸು ನೋಡಿದಾಗ ಅವನ ಸ್ವತ್ತು ನಾವು, ಅವನ ಜೊತೆಗೆ ಇರ್ಬೇಕಾದವರು, ಅವನಲ್ಲಿ ಒಂದಾಗಿರ್ಬೇಕಾದವರು. ಮಾಯೆ ನಮ್ಮನ್ನ ಸೆಳ್ಕೊಂಡು ಬಂದ್ಬಿಟ್ಟಿದೆ ಬೇರೆ ಮೇಲೆ. ಸೀತೆಯನ್ನ ರಾವಣ ಕದ್ದೊಯ್ದು ಹಾಕಿ ರಾಮನಿಂದ ಬೇರೆ ಮಾಡಿ, ಹಾಗೆ ನಮ್ಮನ್ನ ದೇವರಿಂದ ಬೇರೆ ಮಾಡಿ ಮಾಯೆ ನಮ್ಮನ್ನು ಅಪಹರಿಸಿ ತಂದು ಇಲ್ಲಿ ಬಿಟ್ಬಿಟ್ಟಿದೆ. ಅದು ಅಪಹಾರ, ಅದು ಅವಹಾರ, ಅದಕ್ಕೆ ವಿರುದ್ಧವಾದ ವ್ಯವಹಾರ. ವ್ಯವಹಾರ ಅಂದ್ರೆ ಏನು ಹೇಳಿ, ಅವ್ರು ಹೇಳೋದು ಅವರವರಿಗೆ ತಾನೇ ವ್ಯವಹಾರ ಅಂತ. ಈಗ ನೀವು 50 ರೂಪಾಯಿ ಕೊಡ್ತೀರಿ, ಅಂಗಡಿಯಲ್ಲಿ ಮಾಲ್ ತಗೊಳ್ತೀರಿ, ವ್ಯವಹಾರ ಅದು. ಯಾಕೆಂದ್ರೆ 6 ರೂಪಾಯಿ ಸೇರ್ಬೇಕಾಗಿರೋದು, ಈ ಮಾಲ್ ನಮಗೆ ಬರ್ಬೇಕಾಗಿರೋದು, ಇದು ಕೊಟ್ಟರೆ ಅದು ಬರಬೇಕು. ಈಗ 50 ರೂಪಾಯಿ ಕೊಡದ ನೀವು ಮಾಲ್ ಎತ್ತಿದ್ರೆ ವ್ಯವಹಾರ. 50 ರೂಪಾಯಿ ಕೊಟ್ಟರು ಮಾಲ್ ಕೊಡದೇ ಇದ್ರೆ ವ್ಯವಹಾರ. ಅದು 50 ರೂಪಾಯಿ ಕೊಟ್ಟರೆ 25 ರೂಪಾಯಿ ಮಾಲ್ ಕೊಡ್ತಾನೆ, ವ್ಯವಹಾರವ. 50 ರೂಪಾಯಿ ಮಾಲಿಗೆ 25 ರೂಪಾಯಿ ಕೊಡ್ತೀರಿ, ವ್ಯವಹಾರವ. ಇದೆಲ್ಲ ಅವ್ಯವಹಾರಗಳು. ವ್ಯವಹಾರದ ಸಾರಾಂಶವೇ ಏನಂದ್ರೆ ಯಾವುದ್ರ ಜೊತೆಗೆ ಇರಬೇಕು ಅದು ಅದ್ರ ಜೊತೆಗೆ ಇರಬೇಕು. ಮತ್ತು ವೇದಾಂತ ಅಂದ್ರೆ ವೇದಾಂತ ಅಂದ್ರೆ ದೇವರ ಜೊತೆಗಿರ್ಬೇಕು, ಜೀವ ಬೇರೆ ಆಗಿದೆ, ಅವ್ಯವಹಾರ ಆಯ್ತು. ಅದನ್ನು ಸರಿ ಮಾಡುವಂತ ಪ್ರಯತ್ನ, ಅದೇ ಸಾಧನೆ ಇದೆ. ಹಾಗಾಗಿ ವ್ಯವಹಾರ ಪರಮಾರ್ಥಗಳು ಒಂದೇ. ಹಾಗಾಗಿ ಈ ಅದ್ವೈತ ನೋಡಿ, ಬೇರೆ ಆದಾಗ ಒಂದು ತಿಂಡಿ ಉದಾಹರಣೆ ಎಷ್ಟು ಸತಿ ನಿಮಗೆ ಕೊಟ್ಟಿದ್ದೇನೆ. ಈಗ ಅಂಗಡಿಯಲ್ಲಿ ರುಚಿಯಾದ ತಿಂಡಿ ಇದೆ, ಒಳ್ಳೆ ಪರಿಮಳ ಬರ್ತಾ ಇದೆ, ತಿನ್ಬೇಕು ಅನ್ಸುತ್ತೆ ನಮಗೆ, ದುಡ್ಡಿಲ್ಲ, ದುಃಖ ಆಗುತ್ತೆ ಅಲ್ವಾ, ಬೇಜಾರಾಗುತ್ತೆ. ಅಂದ್ರೆ ಅಲ್ಲಿ ಅದ್ವೈತ ಆಗಿಲ್ಲ ಅಂತ, ಹಾಗಾಗಿ ದುಃಖ ಅಂತ. ಅದು ಪರಿಹಾರ ಏನಂದ್ರೆ ಅದು ನಮ್ಗೆ ಬರ್ಬೇಕು, ಅಂಗಡಿಯಿಂದ ನಮ್ಮ ಕೈಗೆ ಬರಬೇಕು, ಕೈಯಿಂದ ಬಾಯಿಗೆ ಬರಬೇಕು, ಒಂದಾಗ ಶಾಂತಿ ಸಮಾಧಾನ. ನೋಡಿ ಅಷ್ಟೇ ಇದು ವಿಷಯ. ಅದು ಎಲ್ಲ ಸಂಗತಿಗಳು ಹಾಗೆ. ಒಂದು ಬಟ್ಟೆ ಇರ್ಬೋದು, ತೊಟ್ಕೊಂಡು ಸಂತೋಷ ಪಡ್ತೀರಿ, ಒಂದು ಊಟ ಇರ್ಬೋದು, ಮಾಡಿ ಸಂತೋಷ ಪಡ್ತೀರಿ. ಅದು ನಿಮ್ಮೊಳಗೆ ಸೇರಿದಾಗ, ನಿಮ್ಮದಾದಾಗ, ನಿಮ್ಮ ಜೊತೆಗಿದ್ದಾಗ ಎಷ್ಟು ಸಾಧ್ಯವಷ್ಟು ಹತ್ರ ಬಂದಾಗ ನಿಮಗೆ ಖುಷಿ ಅಂತ ಆಗೋದು. ಬೇರೆ ಆದ ಕೂಡ ದುಃಖ ಶುರುವಾಗುತ್ತೆ, ಬೇರೆ ಆಗುತ್ತೆ ಅನುಸರಿಸಾಕೋ ದುಃಖ ಶುರುವಾಗುತ್ತೆ, ನೋವು ಶುರುವಾಗುತ್ತೆ. ಹಾಗಾಗಿ ಇದ್ರ ಮೇಲೆ ತಿಳ್ಕೊಳ್ಳಿ, ಸುಖ ಅಂದ್ರೆ ಅದ್ವೈತ, ಅದಲ್ಲದೆ ಸುಖ ಇಲ್ಲ, ಸೇರ್ಬೇಕು ಇಲ್ಲ. ಲಯ ಅಂದ್ರೆ ಅದೇ, ಲಯ ಶಬ್ದಕ್ಕಷ್ಟೇ ಅರ್ಥ ಇರೋದು. ಈ ಲಯ ಅಂದ್ರೆ ಏನೋ ನಮ್ಗೆ ಒಂಥರ ಅನ್ಸತ್ತೆ, ಇದು ಏನೋ ಒಂದು ಸಿನಿಮಾ ಬಂದಿದ್ದೀರ 2012 ಏನೋ ಪ್ರಳಯ ಮತ್ತೊಂದು ಏನೋ ಒಂದು ಭಯಂಕರ ಪ್ರಳಯ ಅಂದ್ರೆ ಏನು ಅಷ್ಟು ಹಿಂಸಾತ್ಮಕ ಅಂತ ಅನ್ನೋ ತರ ಆ ಚಿತ್ರವನ್ನ ಈಗ ಪ್ರಳಯ ಆಗತ್ತೆ 2012 ಅಂತ ಆಗ್ಬಿಟ್ಟಿರ್ತಾರೆ. ಹಾಗಾಗಿ ಎಲ್ಲ ಬ್ಯಾಂಕಲ್ಲಿ ಏನ್ ಮಾಡೋದು ಮುಂದೆ ಇಡೋದ ಬೇಡವಾ ಅದನ್ನ, ಮತ್ತೆ ಡಿಸೆಂಬರ್ ಕಳೆದಿಲ್ಲ ಅದರ ಪ್ರಕಾರ ಜನವರಿ 1 ಬಂತು. ಅದೆಲ್ಲ ಅಷ್ಟು ಭಯಂಕರ ಅಲ್ಲ. ಅದು ಆ ಲಯ ಶಬ್ದಕ್ಕಿರುವ ಅರ್ಥ ಒಂದ್ರಲ್ಲಿ ಒಂದು ಸೇರೋದು. ಶಿವ ಅಂದ್ರೆ ಅದನ್ನು ಮಾಡುವ ದೇವತೆಗಳು. ಆಗ ಅವನು ಇರೋದೇ ಹಾಗೆ, ಎರಡು ಸೇರಿ ಒಂದಾಗಿದ್ದಾನೆ, ಅರ್ಧನಾರೀಶ್ವರನಾಗಿದ್ದಾನೆ.
ಅವನಿಗೆ ವಿಷ್ಣು ಮಿತ್ರ ಅಂದರೆ ಆ ಮಿತ್ರನನ್ನು ಅರ್ಥ ಮಾಡ್ಕೊಂಡ್ಬಿಡ್ತಾನೆ, ಅಂದರೆ ತನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾನೆ, ಶಂಕರ ನಾರಾಯಣ ಬಿಡ್ತಾನೆ. ಅವ್ನು ಪಾರ್ವತಿ ಪತ್ನಿ ಆದರೆ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಪಾರ್ವತಿಯನ್ನು. ಅಂದರೆ ಅವನ ಸ್ವಭಾವ ಅದು. ಆ ಲೀಂಗ್ ಶ್ಲೇಷಣೆ ಅಂತ ಧಾತು, ಲಯ ಧಾತು, ಪ್ರಳಯ ಲಯ ಶಬ್ದದ ಮೂಲ ಧಾತು ಇದೆಯಲ್ಲ, ಆ ಧಾತುವಿಗೆ ಅರ್ಥ ಶ್ಲೇಷ ಅಂದ್ರೆ ಆಲಿಂಗನ, ಅಪ್ಪುಗೆ ಅಥವಾ ಎರಡು ಒಂದಾಗ್ಬೋದು, ಆ ಶಬ್ದಕ್ಕರ್ಥ ಅರ್ಥ ಅದರ ದೇವರು. ಹಾಗಾಗಿ ಮುಂದೆ ಹೋದಾಗ, ಸೃಷ್ಟಿ ಮುಂದುವರೆದಾಗ ಬೇರೆ ಬೇರೆಯಾಗಿ ವಿಭಾಗವಂತ ಹೋಗ್ತವೆ ತತ್ವಗಳು. ಅದು ಹಿಂದಕ್ಕೆ ಬರುವಾಗ ಒಂದಕ್ಕೊಂದು ಮರ್ಜಾಗ್ತಾ ಹಿಂದಕ್ಕೆ ಬರ್ತೇವೆ ತತ್ವಗಳು, ಕೊನೆಯಲ್ಲಿ ಒಂದೇ ಹೊಡೆಯುತ್ತೆ. ಅಷ್ಟೇ ಲಯ. ಈಗ ಮಣ್ಣಿನ ಮಹತ್ತಾದ ರಾಶಿ ಇರುತ್ತೆ, ಸ್ವಲ್ಪ ಮಣ್ಣನ್ನು ಈ ಕಡೆ ಬೇರೆ ಮಾಡಿ ನಾವು ಗಡಿಗೆ ಮಾಡ್ತೀವಿ, ಪಾತ್ರೆ ಮಾಡ್ತೀವಿ, ಬಟ್ಲು ಮಾಡ್ತೀವಿ, ಏನೇ ಮಾಡ್ತೀವಿ. ಅದು ಲಯ ಆಗೋದಂದ್ರೇನು? ಮತ್ತೆ ಮಣ್ಣಲ್ಲಿ ಮಣ್ಣಾಗುತ್ತೆ. ನಮಗೇನೋ ಬೇರೆ ತರ ಕಾಣ್ಬೋದು, ವಾಸ್ತವವಾಗಿ ನಡೆದಿದೆ ಅಂದ್ರೆ ಅದು ಮತ್ತೆ ಅಲ್ಲೇ ಹೋಗಿ ಸೇರಿತ್ತು. ಸಾವು ಅಂದ್ರೆ ಅದೇನೆ. ಸಾವು ಅಂದ್ರೆ ಪಂಚಭೂತಗಳು ಅಲ್ಲಲ್ಲಿ ಹೋಗಿ ಸೇರ್ತವೆ. ನಮ್ಮೊಳಗೆ ಪೃಥ್ವಿ ಅಂಶ ಏನಿದೆ ಅದು ಪೃಥ್ವಿ ಹೋಗಿ ಸೇರುತ್ತೆ, ಜಲಾಂಶ ಜಲಕ್ಕೆ ಸೇರುತ್ತೆ, ತೇಜಾಂಶ ತೇಜಕ್ಕೆ ಸೇರುತ್ತೆ. ನಮ್ಮೊಳಗಿನ ಉಸಿರು ವಾಯುವಿನಲ್ಲಿ, ಮಹಾವಾಯುವಿನಲ್ಲಿ ಹೋಗಿ ಏನು ಆಗುತ್ತೆ. ಆದರೆ ಜೀವ ಹೋಗಿ ದೇವನಲ್ಲಿ ಸೇರೋದಿಲ್ಲ, ಅಲ್ಲಿ ಏನೋ ಎಬ್ಬಿದೆ. ಹಾಗಾಗಿ ಸಾವು ಅಂದ್ರೆ ದುಃಖ ಅಷ್ಟೇ ಇರುತ್ತೆ. ಅದು ಸಾವು ಪರ್ಫೆಕ್ಟ್ ಆದರೆ ಅಂದ್ರೆ ಸೇರ್ಬೇಕಾದ್ರೆ ಸೇರ್ಬಿಟ್ರೆ, ಯಾವ್ದಾವ್ದು ಎಲ್ಲರಿಂದ ಬಂದಿದೆಯೋ ಅಲ್ಲಲ್ಲಿ ಹೋಗಿ ಸೇರಿದ್ರೆ ಅದು ಮುಕ್ತಿ. ಯಾವುದೋ ಒಂದು ಅಡ್ಡ ಹೊಡ್ಕೊಂಡ್ಬಿಟ್ರೆ ಅಲ್ಲಿ ಅಡ್ಡ ಆಗಿ ಮೃತ್ಯು ಗಮ್ಯವನ್ನು ತಲುಪ್ತಾ ಇದ್ದಾಗ ಅದು ಮುಕ್ತಿ ಅಲ್ಲ, ಮೃತ್ಯು ಅಂತ ಆಯ್ತು. ಮೃತ್ಯು ಮುಕ್ತಿಗೂ ಅಷ್ಟೇ ವ್ಯತ್ಯಾಸ. ಎಲ್ಲವೂ ಅದರ ಮೂಲ ಜೊತೆ ಸೇರ್ಬಿಡ್ತಾರೆ ಮೃತ್ಯು. ಹಾಗಾಗ್ತಾ ಇಲ್ಲ. ಹಾಗಾಗಿ ಈ ಸಂಗಮ ಅಂದ್ರೆ ಅದು. ಸಂಗಮ ಅಂದ್ರೆ ಸೇರ್ಬೇಕಾದ ಎರಡು ಸೇರುವಂಥದ್ದು, ಸೇರ್ಬೇಕಾದ ಮೂರು ಸೇರುವಂಥದ್ದು. ಅದೇ ಸತ್ವಗುಣ, ರಜೋಗುಣ, ತಮೋಗುಣಗಳು ಸೇರಿ ಒಂದೇ ಆ ಜೀವದ ಮೂಲದಲ್ಲಿ, ದೇವರ ಮೂಲದಲ್ಲಿ ಒಂದೇ ಆಗ ಸೇರಿಬಿಟ್ರೆ ಆಗ ಪ್ರಪಂಚ ಇಲ್ಲ. ಮತ್ತೆ ತಾನೇ ಪ್ರಪಂಚ ಹೋಗ್ಬಿಡ್ತಾನೆ. ಸೇರುವವರಿಗೂ ಕ್ಲೇಶ, ಸೇರುವವರಿಗೂ ಕಷ್ಟ. ಪ್ರಯಾಣ ಮಾಡ್ತಾ ಇರಬೇಕು. ಈಗ ಜೀವನ ಅಂದ್ರೆ ಪ್ರಯಾಣ ಬಂದರೆ ಸೇರಿದಾಗ, ಗಮ್ಯವನ್ನು ಸೇರಿದಾಗ ಪ್ರಯಾಣ ಮುಗಿಯುತ್ತೆ. ಅದಕ್ಕೆ ಮುಕ್ತಿ ಅಂತ ಹೆಸರು. ಈಗ ಉದ್ದ ಆಗ್ಬಿಟ್ಟಿದ್ರೆ ಸಂಸಾರ ಅಂತ ಹೆಸರಾಯ್ತು. ಸಾರ ಅಂದ್ರೆ ಗತಿ, ಸಂಸಾರ ಅಂದ್ರೆ ಭಯಂಕರ ಪ್ರಯಾಣ, ಮುಗಿದಿರೋ ಪ್ರಯಾಣ, ಹೋಗ್ತಾ ಇರೋದು. ಒಂಥರ ಹುಚ್ಚು ಪ್ರಯಾಣ ಆಗ್ಬಿಟ್ಟಿದೆ. ಅದು ಇಲ್ಲಿಂದ ಹೊರಟೆ ಅಂತ ನೆನಪಿಲ್ಲ, ಎಲ್ಲಿ ಹೋಗಿ ತಲುಪಬೇಕಾಗಿತ್ತು ನೆನಪಿಲ್ಲ. ಈಗ ಮುಂದೆಲ್ಲ ಹೋಗ್ತಾರೆ ಅಂತ ಗೊತ್ತಿದೆ, ಹೋಗ್ತಾ ಇದೆ. ಹೋಗ್ತಾ ಇರೋದು ಇಷ್ಟಪಡ್ತೇವೆ, ಕಷ್ಟಪಡ್ತಾ ಇರ್ತೇವೆ, ಕಷ್ಟ ಆಗ್ತಾ ಇದೆ, ಆದ್ರೂ ಅದು ಬಿಡೋದಿಲ್ಲ, ಹೋಗ್ತಾ ಇರ್ತೇವೆ. ಅದಕ್ಕೆ ನಾವು ಒಂದು ಉದಾಹರಣೆ ಕೊಡ್ತೇವೆ. ಈ ಗ್ಲಾಸ್ ಇರುತ್ತೆ, ಗ್ಲಾಸ್ ತಟ್ಟೆ ಇರುತ್ತೆ, ತಟ್ಟೆಗೆ ಹಂಚಿರುತ್ತೆ. ಈಗ ಒಂದು ದಡಿ ಅಂತ ಇರ್ತಾರೆ, ಹಂಚು ಅಂತ. ಈಗ ಒಂದು ಹಂಚಿರುತ್ತೆ, ಕೈಲಿ ಹಿಡ್ಕೊಳಕ್ ಬರುತ್ತಲ್ಲ, ಒಂದು ಚಿಕ್ಕ ಹಂಚಿರುತ್ತೆ. ಅದ್ರ ಮೇಲೆ ಒಂದು ಇರುವೆ ಬಂದ್ರೆ ಅದು ಹೋಗ್ತಾ ಇರುತ್ತೆ. ಏನು ತಿರುಗಾಟ, ಏನು ಪ್ರಯಾಣ, ನಿರಂತರ ಪ್ರಯಾಣ. ಎಷ್ಟು ಹೊತ್ತಿಂದ ಹೋಗ್ತಾ ಇದೆ ಅಂದ್ರೆ ಎಲ್ಲಿವರೆಗೆ ಹೋಗ್ತು ಅಂದ್ರೆ ಎಲ್ಲಿ ಹೋಗೋದಿಲ್ಲ ಇವರಿಗೆ, ಅದು ಭ್ರಮಣ ಅದು. ಹಾಗೆ ಈಗ ಇದರ ಮೇಲೆ ಇಲ್ಲಿ ಸುತ್ತಿದೆ, ನಿಜವಾಗಿ ಇದೆ ಅಲ್ಲ ಅದು ಸರಿ. ಈಗ ಸುತ್ತಾ ಇದ್ದಾರೆ ಇಲ್ಲಿ, ಅದು ಸುತ್ತಾನೆ ಇರುತ್ತೆ. ಅದು ಎಷ್ಟು ವರ್ಷಕ್ಕಾದ್ರೂ ಸುತ್ತಾನೆ ಇರ್ತದೆ. ಏನು ಇನ್ನೂ ಗುರಿ ಗಮ್ಯ ಬಂದಿರಲ್ಲ ಅಂತ, ಗಮ್ಯ ಬರೋದೇ ಇಲ್ಲ ಯಾವತ್ತು. ಜೀವ ಸುತ್ತಾ ಇರೋದು ಹಾಗೆ. ಜೀವ ಆ ಡೈರೆಕ್ಷನ್ ಸರಿ ಇಲ್ಲ. ಆ ವರ್ತುಲದಲ್ಲೇ, ಮಾಯಾ ವರ್ತುಲದಲ್ಲೇ ಅಲ್ಲೇ ಹೋಗ್ತಾ ಇದೆ, ಓಡಾಡ್ತಾ ಇದೆ. ಅಲ್ಲೇ ಇಳಿಯ ಬಿಟ್ಟು ಇನ್ನು ಮೆತ್ತಲು ಮೈದದ ಪ್ರೇತ ಅಂತ ಒಂದು ಕಡೆ ಶುರುವಾಗುತ್ತೆ. ಇದ್ರೆ ಕಗ್ಗದಲ್ಲಿ ಒಂದು ಕಡೆ ಕಗ್ಗದ ಕಿವಿ ಹಾಕಿ ಶುರು ಮಾಡ್ತಾರೆ ಪದವು. ಇಳಿಯ ಬಿಟ್ಟು ಇನ್ನು ಮೆತ್ತಲು, ಈ ಭೂಮಿಯನ್ನು ಬಿಟ್ಟು ಮತ್ತೆಲ್ಲ ಹೋಗ್ತಾ ಇಲ್ಲ, ಭೂಮಿ ಹೋಗ್ತದಲ್ವಾ, ಸುತ್ತಾ ಇದೆ ಅಲ್ಲಿ. ಅದು ಮುಕ್ತಿ ಅಲ್ಲ, ಅದು ಅಂತ ದುಃಖಕರವಾಗಿರ್ತಕ್ಕಂಥ ಸ್ಥಿತಿ. ಹಾಗಾಗಿ ಹೋಗಿ ಸೇರಬೇಕು, ಕೊನೆಗೆ ಪ್ರಯಾಣ ಮುಕ್ತಾಯ ಆಗಬೇಕು. ಅದು ಆಗ್ತಾ ಇಲ್ಲ. ಈಗ ನಾವು ನಿಮಗೆ ಸುಮ್ಮನೆ ನೀವು ಅಂದ್ಕೊಳ್ಳಿ, ನಿಮ್ಮ ಯಾರ್ಯಾರು ಜಾಬ್ಗೆ ಹೋಗ್ತಾ ಇದ್ದಾರೆ, ಹೋಗ್ತಾ ನಿಮ್ಗೆ ಗೊತ್ತಿರ್ತಾರಲ್ಲ, ಬಾಸ್ ಆರ್ಡರ್ ಮಾಡ್ತಾರೆ. ಏನು ಆರ್ಡರ್ ಮಾಡ್ತಾನೆ? ಹೊರಡು ಅಂತ. ಎಲ್ಲಿಗೆ ಅಂತ ಕೇಳ್ಬೇಕಲ್ಲ ನಾವು.
ಅದು ಗೊತ್ತಿಲ್ಲದೆ ಪ್ರಯಾಣ ಮಾಡ್ತಾನ ಯಾವ್ದಾದ್ರು ಎಲ್ಲಿಗೆ ಅಂತ ಇಲ್ಲದೆ ಪ್ರಯಾಣ ಮಾಡ್ತಾನ ಎಲ್ಲಿಗೆ ಅಂತ ಒಂದು ಆರ್ಡರ್ ಬಂದು ಹೋಗ್ತಾ ಇರ್ಬೇಕು ಎಲ್ಲಿಗೆ ಅಂತಿಲ್ಲ ಹೋಗ್ತಾ ಇರ್ಬೇಕು ಹೋಗ್ತಾನೆ ಇರ್ಬೇಕು ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಆಗ ಇದು ಅಂಥ ಪ್ರಯಾಣ ಎಲ್ಲಿಗೆ ಅಂತ ಗೊತ್ತಿಲ್ಲ ಎಲ್ಲಿಂದ ಅಂತ ಗೊತ್ತಿಲ್ಲ ಹೇಗೆ ಅಂತ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಕ್ಷಣದಿಂದ ಕ್ಷಣಕ್ಕೆ ಅದರಿಂದ ದಿನಕ್ಕೆ ಮುಂದೆ ಹೋಗ್ತಾ ಇದ್ದೀವಿ ನಾವು ಹಾಗಾಗಿ ಅದು ಒಂದ್ ಕಡೆ ನಿಲುಗಡೆ ಆಗ್ಬೇಕು ಅಂದ್ರೆ ಸಂಗಮ ಬರಬೇಕು ಅಂತ ಒಂದು ಪ್ರಯೋಗ ಮಾಡಿದ್ರೆ ಒಂದು ಪ್ರಯಾಗ ಸಿಗುತ್ತೆ ತೀರ್ಥರಾಜ ಪ್ರಯಾಗ ಅದು ತೀರ್ಥರಾಜ ಆ ಸಂಗಮದಲ್ಲಿ ಅತ್ಯದ್ಭುತವಾಗಿರುವಂಥ ಶಕ್ತಿ ಇದೆ ಎಂತಹ ಪಾಪವನ್ನು ಕೂಡ ಕಳೆಯುವಂಥ ಶಕ್ತಿ ಇದೆ ಆ ಸಂಗಮಕ್ಕೆ ಅದು ಮುಳುಗಿ ಹೇಳುವಾಗ ಕೊಚ್ಚಿಕೊಂಡು ಹೋಗ್ಬೇಕು ಎಲ್ಲರೂ ಕೂಡ ಯಾವುದು ಉಳಿಯಕ್ಕೆ ಸಾಧ್ಯ ಇಲ್ಲ ಆ ಪ್ರವಾಹದ ಮಧ್ಯೆ ಯಾಕೆಂದ್ರೆ ಹರಿದು ಬರುವುದು ಬ್ರಹ್ಮದ್ರವ ಸ್ನಾನ ಮಾಡಬೇಕಾದ್ರೂ ಕೂಡ ಒಂದು ಕ್ರಮ ಇದೆ ಸ್ನಾನ ಮಾಡೋದು ನೀನು ಟೇಕ್ ಬಾತ್ ಅಲ್ಲ ಅಂದ್ರೆ ಟೇಕ್ ಬಾತ್ ಅಂದ್ರೆ ಯಾವ ಬಾತ್ ಬೇಕಾದ್ರೂ ಆಗ್ಬೋದು ಕೇಸರಿ ಬಾತ್ ಅದಲ್ಲ ಅದು ತುಂಬಾ ಅರ್ಥ ಇದೆ ಅಂತ ಬ್ರಹ್ಮದ್ರವ ಹರಿದು ಬರ್ತಾ ಇದೆ ಅಂತ ಹಾಗೆ ಆ ನದಿ ಮೂಲದ ಕಡೆ ನೋಡಿ ಸ್ನಾನ ಮಾಡ್ಬೇಕಂತೆ ನದಿ ಮೂಲದ ಕಡೆ ತಿರುಗಿ ಪೂಜೆ ಮಾಡಿ ಸ್ನಾನ ಮಾಡಬೇಕು ಮುಳುಗಿ ಹೇಳ್ಬೇಕು ಅಲ್ಲಿ ಆ ಸ್ನಾನದ ವೈಶಿಷ್ಟ್ಯ ಈ ಸ್ನಾನಕ್ಕಿಲ್ಲ ಅತಿ ಶ್ರೇಷ್ಠ ನದಿ ಸ್ನಾನ ಅಂತ ಅತಿ ಶ್ರೇಷ್ಠ ಆಮೇಲೆ ಅದಕ್ಕಿಂತ ಕೆಳಗಿರೋದು ಸರೋವರದ ಸ್ನಾನ ನಿಂತ ನೀರು ಸರೋವರ ಸ್ನಾನ ಸ್ವಲ್ಪ ಹರಿತಾ ಇರುತ್ತೆ ಏನು ಹರಿದಿದ್ದು ಬಿಟ್ಟು ಸರೋವರ ಅಲ್ಲ ಸ್ವಲ್ಪ ಹರಿತಾ ಇರಬೇಕು ಒಂದು ಕಟ್ಟೆ ಇರಬೇಕು ಒಂದು ಕಟ್ಟೆ ಹರಿತಾ ಇರಬೇಕು ಆಮೇಲೆ ಕೂಪ ಸ್ನಾನ ಅದು ಅಧಮ ಉತ್ತಮ ಮಧ್ಯಮ ಅಧಮ ಈ ಬಾವಿಯ ಸ್ನಾನ ಮಾಡೋದು ಬಾವಿ ನೀರು ಎತ್ಕೊಂಡು ಸ್ನಾನ ಮಾಡೋದು ಅಧಮ ಈ ಭಾಂಡ ಸ್ನಾನ ಅಧಮಾಧಮ ಅಂತ ಲೆಕ್ಕ ಭಾಂಡ ಸ್ನಾನ ಅಂದ್ರೆ ಪಾತ್ರ ನೀರು ಇಟ್ಕೊಂಡು ಸ್ನಾನ ಮಾಡೋದಿಲ್ಲ ಅದು ಭಾಂಡ ಸ್ನಾನ ಅಂತ ಇದೆ ಅವರಿಗೆ ಬಾತ್ ಟಬ್ ಬಗ್ಗೆ ಆಗಲೇ ಕಲ್ಪನೆ ಇರ್ತದೆ ಗೊತ್ತಿಲ್ಲ ಅವತ್ತಿನ ಕಾಲದಲ್ಲಿ ಅದ್ರ ಬಗ್ಗೆ ಭಾಂಡ ಸ್ನಾನ ನೀರು ತುಂಬಿಟ್ಕೊಂಡು ಹಂಡೆಯಲ್ಲಿ ನೀರು ತುಂಬಿಟ್ಕೊಂಡು ಸ್ನಾನ ಮಾಡೋದು ಅಂತ ಅವ್ರು ಹೇಳ್ತಿರೋದು ನಾವು ಇನ್ನೂ ಒಂದು ಹೆಜ್ಜೆ ಬಂದವ್ರಿಗೆ ಪಾತ್ರದ ನೀರು ತುಂಬಿ ಅಂದ್ರೆ ಒಳಗಡೆ ಕೂತ್ಕೊಂಡಿರೋದು ಇದು ಅವ್ರಿಗೆ ಗೊತ್ತಿಲ್ಲಪ್ಪ ಅಂದ್ರೆ ನಮ್ಮ ಮೈ ಕಲ್ಮಶದ ಜಲದಲ್ಲಿ ನಾವು ಇದ್ಬಿಡೋದು ಅನ್ನೋದು ಅದನ್ನು ಚೆನ್ನಾಗಿ ತೋರಿಸುತ್ತೆ ಅದು ಹಾಗಿದೆ ಅದರಿಂದ ಈಗ ತಟ್ಟೆ ತೊಳಿಬೇಕಾದ್ರೆ 2 ಕ್ರಮ ಇದೆ ನೀರು ಹಾಕಿ ತಟ್ಟೆ ತೊಳೆಯೋದು ಒಂದು ಕ್ರಮ ಮೇಲೆ ಇಡೋದ ನೀರು ಹಾಕಿ ಪಾತ್ರೆ ತೊಳೆಯೋದು ಒಂದು ಕ್ರಮ ಇನ್ನು ಪಾತ್ರೆ ನೀರಿಟ್ಟು ಅದು ಬಂದು ಎಲ್ಲ ತೆಗಿ ಆಯ್ತು ಶುದ್ಧ ಆಯ್ತು ಸಂಗಮ ಸ್ನಾನ ಆಯ್ತು ಅದು ಇನ್ನೊಂದು ಕ್ರಮ ಯಾವ್ದು ಒಳ್ಳೇದು ಹೇಳಿ ಹಾಗೆ ನದಿ ತೀರದಲ್ಲಿ ಸ್ನಾನ ಮಾಡ್ತಾ ಇದ್ರು ನಮ್ಮ ಪೂರ್ವಜರು ನದಿ ತೀರದಲ್ಲಿ ವಾಸ ಮಾಡ್ತಾ ಇದ್ರು ಅಗ್ರಹಾರಗಳನ್ನು ಕಟ್ತಾ ಇದ್ರು ಅಲ್ಲಿ ನಮ್ಮ ಇಡೀ ಸಂಸ್ಕೃತಿ ನದಿ ತೀರದಲ್ಲಿ ಬೆಳೆದು ಬಂದಿರುವಂಥದ್ದು ಹಾಗಾಗಿ ಒಂದು ಊರು ಕಟ್ಟಬೇಕು ಅಂದ್ರೆ ನೋಡೋದು ನದಿ ತೀರದಲ್ಲಿ ಕಟ್ಟೋದು ಪದ್ಧತಿ ಹಾಗೆ ಅಥವಾ ನಾವೆಲ್ಲರೂ ವಾಸ ಮಾಡಬೇಕು ಅಂದ್ರೆ ಎಲ್ಲಿ ನದಿ ತೀರ ಇದೆ ಎಲ್ಲಿ ಅಗ್ರಹಾರ ಇದೆ ಸತ್ಪುರುಷರ ಸಹವಾಸ ಇದೆ ಅಲ್ಲಿ ಹೋಗಿ ವಾಸ ಮಾಡೋದು ಹಾಗೆ ಎಲ್ಲ ನಮ್ಮ ಪೂರ್ವ ಪುಣ್ಯ ನಗರಗಳೆಲ್ಲ ನದಿ ತೀರದಲ್ಲಿ ಅಥವಾ ಮಹಾಸರೋವರದ ತೀರದಲ್ಲಿ ನಿರ್ಮಾಣ ಆಗಿವೆ ಯಾಕೆಂದ್ರೆ ಆ ಸ್ನಾನವೇ ನಮ್ಮನ್ನು ಶುದ್ಧಗೊಳಿಸುತ್ತೆ ನದಿ ಸ್ನಾನವೇ ನದಿ ಸಾನ್ನಿಧ್ಯವೇ ನಮ್ಮನ್ನು ಶುದ್ಧಗೊಳಿಸುತ್ತೆ ಹಲವಾರು ರೀತಿಯಿಂದ ಎಷ್ಟೋ ರೀತಿಯಿಂದ ಹಾಗೆ ಅದರಲ್ಲಿ ಒಂದು ಶ್ರೇಷ್ಠವಾಗಿರುವಂಥದ್ದು ಪ್ರಯಾಗ ಚತುರ್ವಿದ್ಯೇತು ಯತ್ ಪುಣ್ಯಂ ಸತ್ಯವಾದ ಶುಚೈವಯಿತು ಸ್ನಾತ ಏವ ತದಾಪ್ನೋತಿ ಗಂಗಾ ಯಾಮನ ಸಂಗಮೆ ಚತುರ್ವಿದ್ಯೆಗಳಲ್ಲಿ ಏನೇನು ಪುಣ್ಯ ಇದೆ ಸತ್ಯವಾದಗಳಿಗೆ ಏನೇನು ಪುಣ್ಯ ಬರುತ್ತೆ ಫಲ ಬರುತ್ತೆ ಅಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಅವನಿಗೆ ಆ ಫಲ ಇದೆ ಗಂಗಾ ಯಾಮನ ಸಂಗಮದಲ್ಲಿ ಗಂಗಾ ಯಮುನಾ ಸಂಗಮದಲ್ಲಿ ಸ್ನಾನ ಮಾಡಿದವನಿಗೆ ಆ ಪುಣ್ಯ ಇದೆ ಹಾಗಾಗಿ ಅಲ್ಲಿಯ ಅದ್ಭುತ ವಿಶೇಷ ಹಾಗೆ ನಿಮ್ಗೆ ಹೇಳಿದ್ರು ವೇದ ಹೇಳಿತು ಅಮೃತತ್ವ ಭಜಂತೆ ಅಲ್ಲಿ ಸ್ನಾನ ಮಾಡಿದವನು ಮೃತನ ಅಲ್ಲಿ ದೇಹ ಬಿಟ್ಟರೆ ಅವನು ಮೃತನಾಗೋದಿಲ್ಲ ಅಮೃತನಾಗ್ತಾನೆ ಅಮೃತತ್ವ ಬರುತ್ತೆ ಅವನಿಗೆ ಅದಕ್ಕೆ ಪೂರಕವಾಗಿ ಅಲ್ಲೊಂದು ಮಠ ಇದೆ ಅದಕ್ಕೆ ಹೆಸರೇ ಅಕ್ಷಯ ಮಠ ಅದಕ್ಕೆ ಕ್ಷಯ ಇಲ್ಲ ನಾಶ ಇಲ್ಲ ಅದ್ರ ಮೇಲೆ ಪ್ರಯೋಗ ಮಾಡಿದ್ದಾರೆ ನಾಶ ಇಲ್ಲವ ನನಗೆ ನೋಡ್ತೀನಿ ಅದನ್ನು ಕಡಿಸಿ ಅದ್ರ ಮೇಲೆ ರಾಣಿ ಮಹಲ್ ಕಟ್ಟಿಸಿದಂತೆ ಒಂದು ಸ್ವಲ್ಪ ಕಾಲ ಕಳೀತು ಆಮೇಲೆ ಅದಕ್ಕೆ ಒಳಗಿಂದ ಚಿಗುರು ಬಂತು ಆ ಹೊಸ ಕಟ್ಟಡ ನಾಶ ಆಯಿತು ಅಂತ ಅವನ ಮಗ ಜಹಾಂಗೀರ್ ಮತ್ತೆ ಕಡಿಸ್ತಾನೆ ಯಾವುದೋ ಒಂದು ಪೂರ್ವ ದ್ವೇಷ ಇದ್ದ ರೀತಿಯಲ್ಲಿ ಅದನ್ನ ಕಡಿಸಿ ಕೊನೆಗಂತೂ ಕಡಿಸಿ ಅದಕ್ಕೆ ಸೀಸವನ್ನು ಎರಿಸ್ತಾನೆ ಅದಕ್ಕೆ ಕಾದ ಸೀಸವನ್ನು ಅದು ಮತ್ತೆ ಚಿಗುರು ಬಂತು ಹುಟ್ಟಿ ಬಂತು ಇವತ್ತಿಗೂ ಇದೆ ಜಹಾಂಗೀರ್ ಇಲ್ಲ
ಅಕ್ಬರ್ನೂ ಇಲ್ಲ, ಅದಕ್ಕೆ ಅಕ್ಷಯ ವಟ ಅಂತ, ಕ್ಷಯವಿಲ್ಲ. ಹಾಗೆ ಮರ ಅಲ್ಲ ಅಮರ ಅಂಥದ್ದಲ್ಲಿ ಅದ್ರ ಬೇರೆ ಪಾತಾಳವನ್ನು ವ್ಯಾಪಿಸಿದೆ ಅಂತ ಹೇಳ್ತಾರೆ. ಪಾತಾಳವನ್ನು ಕಂಡವರಿಲ್ಲ, ಆದರೆ ಇಂಥದ್ನೆಲ್ಲ ಎದುರಿಸಲು ನಿಂತದನ್ನು ಇತಿಹಾಸ ಕಂಡಿದೆ. ಹಾಗೆ ಅಮೃತತ್ವವನ್ನು ನೆನಪಿಸುವ ಅಕ್ಷಯ ವಟ ವೃಕ್ಷ ಮತ್ತು ಸಂಗಮವನ್ನು, ಜೀವದೇವರ ಸಂಗಮವನ್ನು, ತ್ರಿಗುಣಗಳ ಸಂಗಮವನ್ನು, ನೀವು ಗಂಗಾ ಯಮುನಾ ಸಂಗಮ ಅಂದರೆ ಜೀವದೇವರ ಸಂಗಮ, ಗಂಗಾ ಯಮುನಾ ಸರಸ್ವತಿ ಸಂಗಮ ಎನ್ನುವಾಗ ತ್ರಿಗುಣಗಳ ಸಂಗಮ. ಅದನ್ನು ನೀವು ಎಣಿಸಿದರೆ ಸಂಗಮವನ್ನು ಎಣಿಸಿದರೆ ಅದಿದೆ, ಆ ಜೀವದೇವರ ಸಂಗಮ, ತ್ರಿಗುಣಗಳ ಸಂಗಮ ಇದೆ. ಹಾಗಾಗಿ ಅದರಲ್ಲಿ ಇರ್ತಕ್ಕಂಥ ಒಂದು ಪ್ರಯಾಗ ಅದು ಹೇಗೆ ಹರಿದ್ವಾರ ಶ್ರೇಷ್ಠವೋ, ಹೇಗೆ ಇನ್ನಿತರ ಮಹಾತೀರ್ಥ ಕ್ಷೇತ್ರ ಶ್ರೇಷ್ಠವೋ, ಕಾಶಿ ಅಂಥದ್ದು ಅದೇ ಸ್ಥಳದಲ್ಲಿ ಬರುವಂಥ ಪ್ರಯಾಗ. ಅದರಲ್ಲಿ ನಾವು ಅದನ್ನೆಲ್ಲ ಚೆನ್ನಾಗಿ ಇಟ್ಕೊಂಡಿಲ್ಲ. ದುರ್ದೈವ ಅಂದರೆ ಈ ಮನುಷ್ಯನ ಕೈಗೆ ಸಿಕ್ಕಿದ್ರೆ ಒಳ್ಳೇದು ಯಾವುದನ್ನು ಇರೋಕ್ಕೆ ಬಿಡೋದಿಲ್ಲ ಒಳ್ಳೆಯದನ್ನು. ಮೊದಲನೇದಾಗಿ ಅದು ನಾಶವಾಗುವಂತೆ ಮಾಡ್ತಾನೆ. ಒಂದು ವೇಳೆ ಇರೋಕ್ಕೆ ಬಿಟ್ಟರು ತನ್ನ ಕಲ್ಮಶಗಳನ್ನು ಸೇರಿಸಿ ಅದನ್ನು ಹಾಳು ಮಾಡಿ ಚೆನ್ನಾಗಿದ್ದರೆ ಹಾಳು ಮಾಡ್ತಾನೆ ಅನ್ನೋದನ್ನು ಮನುಷ್ಯನ ದುರ್ಬುದ್ಧಿ ಅದು, ಮನುಷ್ಯನ ಸ್ವಭಾವ ಅದು. ಹಾಗಾಗಿ ಆ ತೀರ್ಥಕ್ಷೇತ್ರಗಳನ್ನ ಅದೆಲ್ಲ ನೀವು ಅದನ್ನೆಲ್ಲ ಇದು ಮಾಡಿಬಿಟ್ಟಿದ್ವಿ, ಮಾರುಕಟ್ಟೆಗಳನ್ನು ಮಾಡಾಕ್ಬಿಟ್ಟಿದ್ವಿ. ಅಮೃತವಾದದ್ದು, ಅಕ್ಷಯವಾದದ್ದು, ಅನಂತವಾದದ್ದು ಸಿಗುವಂಥ ಕ್ಷೇತ್ರಗಳು ಅಲ್ಲಿ ಹೋಗಿ ನೋಡಿದರೆ ಅಲ್ಲಿರೋರೆಲ್ಲ ರೂಪಾಯಿಯಲ್ಲಿ ಜೀವನ, ಅಂದರೆ ರೂಪಾಯಿಯೇ ಮುಖ್ಯ. ಎಷ್ಟು ರೂಪಾಯಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆ ತೀರ್ಥ ಅವ್ರು ನಿಂತ ನೆಲ ಅವ್ರು ನೋಡಿ ನಗ್ತಾ ಇರುತ್ತೆ, ನನ್ನಲ್ಲಿ ಅಮೃತತ್ವ ಇದೆ, ನಾನು ಇಲ್ಲೇ ಇರೋನು, ನಿನಗೆ ನನ್ನ ಕಡೆ ಗಮನ ಇಲ್ಲ, ಈ ಚಿನ್ನದ ಕಡೆ ಗಮನ ನಿನಗೆ ಎಂಥದ್ದು. ಆ ತೀರ್ಥಕ್ಷೇತ್ರ ಅವ್ರನ್ನ ನೋಡಿ ನಗುವಾಗಿದೆ, ಆ ಮಣ್ಣೆ ಅವ್ರನ್ನ ನೋಡಿ ನಗುವಾಗೆ, ಆ ನೀರೇ ಅವ್ರನ್ನ ನೋಡಿ ನಗುವಾಗೆ ಸನ್ನಿವೇಶ ಇದೆ. ನಾವು ಅದನ್ನು ಚೆನ್ನಾಗಿ ಇಟ್ಕೊಂಡಿಲ್ಲ ಆ ಕ್ಷೇತ್ರಗಳನ್ನು. ಹಾಗೆ ಇಟ್ಕೊಳ್ಳೋದಾಗಬೇಕು. ಅದಕ್ಕೆ ಕಾನೂನುಗಳಿದ್ವು. ಅದಕ್ಕೆ ಅಂದರೆ ಪ್ರಾಚೀನ ಕಾಲದ ಧರ್ಮ ನಿಯಮಗಳು, ನಿಜವಾದ ಕಾನೂನುಗಳು, ಅವುಗಳೆಲ್ಲ ಸರಿಯಾಗಿ ಪಾಲನೆ ಆದರೆ ಯಾವ ತೀರ್ಥಕ್ಷೇತ್ರವು ಯಾವ ನದಿಯು ಮಾಲಿನ್ಯ ಆಗಕ್ಕೆ ಸಾಧ್ಯ ಇದೆ. ನದಿಯಲ್ಲಿ ಮಾಲಿನ್ಯವನ್ನು ಬಿಡಲೇಬಾರದು, ಅದು ಪಾಪ ಅಂತ ಹೇಳಿದೆ ಧರ್ಮಶಾಸ್ತ್ರಗಳು. ನಿಷಿದ್ಧ, ಯಾವುದೇ ರೀತಿಯ ಕಲ್ಮಶವನ್ನು ನದಿಗೆ ಬಿಡುವುದನ್ನು ತುಂಬ ಕಠೋರವಾಗಿ ನಿಷೇಧ ಮಾಡ್ತಾರೆ. ಅದಕ್ಕೆ ಕಠೋರ ಪ್ರಾಯಶ್ಚಿತ್ತಗಳನ್ನು ಹೇಳ್ತೇವೆ ಶಾಸ್ತ್ರಗಳು. ಅಷ್ಟು ಮಾಡಿದರೆ ನದಿಗಳೆಲ್ಲ ಚೆನ್ನಾಗಿರ್ತದೆ. ನಾವೆಲ್ಲ ಆಧುನಿಕರಾಗಿ ಭಾರಿ ಪ್ರಗತಿ ಮಾಡ್ತೇವೆ ಅಂತ ಪ್ರಗತಿ ಮಾಡಿದ್ದೇನೆಂದರೆ ಇಡೀ ಊರಿನ ಎಲ್ಲ ಮಾಲಿನ್ಯವು ನದಿಗೆ ಹೋಗಿ ಸೇರುವಂಥ ವ್ಯವಸ್ಥೆ. ಯಾವ್ಯಾವ ರೀತಿಯ ಮಾಲಿನ್ಯ ಇದೆ ಎಲ್ಲ ನದಿಗೆ. ಯಾವ ಕಾಲದಲ್ಲೂ ಹೀಗಾಗಿರಲಿಲ್ಲ ಪ್ರಪಂಚದಲ್ಲಿ, ಈ ಕಾಲದಲ್ಲಿ ಆಗ್ತಾ ಇದೆ. ಆಧುನಿಕತೆ, ಪ್ರಗತಿ, ನಾವೆಲ್ಲ ಭಾರಿ ಕ್ಲೀನ್. ನಮ್ಮ ಅಪ್ಪ ಅಜ್ಜ ಮುತ್ತಜ್ಜಂದ್ರಿಗೆ ಅವ್ರಿಗೆ ಕ್ಲೀನೇ ಗೊತ್ತಿಲ್ಲ ಅವರಿಗೆ ಅಂತಲೇ ಹೇಳೋರು. ಮಾಡ್ತಿರೋದೇನೆಂದರೆ ಮಾಲಿನ್ಯವನ್ನು ರಾಶಿ ಮಾಡಿ ಅದನ್ನೇ ಒಂದು ಪ್ರವಾಹವಾಗಿ ಮಾಡಿ ಹೋಗಿ ತಗೊಂಡು ಅದನ್ನು ನದಿಗೆ ಬಿಡುವಂಥದ್ದು, ಪುಣ್ಯ ನದಿಗಳಿಗೆ ಬಿಡುವಂಥದ್ದು. ನೀವು ಗಂಗೆಗೆ ಅಲ್ಲಿ ಗಂಗೆಯ ಆರಂಭದ ಊರುಗಳು ಅಲ್ಲಿಂದ ಗಂಗೆಯ ಮಾಲಿನ್ಯಗಳು ಸೇರಲು ಶುರುವಾಗುತ್ತೆ. ಅಂದರೆ ಹೀಗೆ ಮಾಡೋಕ್ಕೆ ಶಾಸ್ತ್ರಾನುಮತಿ ಇಲ್ಲ. ಈಗ ಏನು ಧರ್ಮವೇ ಕಾನೂನಾಗಿದ್ದ ಕಾಲದಲ್ಲಿ ಈಗ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ, ಮಾಡುವಂತೆ ಇರಲಿಲ್ಲ. ಹೀಗೆ ಅದೆಲ್ಲ ಗಾಳಿಗೆ ತೂರಿದ ಮೇಲೆ ಅನುಕೂಲವೇ ಕಾನೂನು ಅಂತ ಆದಮೇಲೆ ಅದನ್ಯಾರು ಕೇಳೋರಿಲ್ಲ. ಇದೆಲ್ಲ ಈಗ ಆಧುನಿಕತೆ ಅನ್ನೋದು ಸ್ವಚ್ಛತೆ ಅಲ್ಲ. ನಾವು ನೋಡಿದ ಹಾಗೆ, ನಾವು ಗಮನಿಸಿದ ಹಾಗೆ ನಿಜವಾದ ಸ್ವಚ್ಛತೆ ಅಲ್ಲಿಲ್ಲ. ಆಧುನಿಕತೆ ಅಂದರೆ ಅದು ವ್ಯಾಪಾರ ಸಂಸ್ಕೃತಿ. ಆಧುನಿಕತೆ ಅಂದರೆ ಹಾಗೆ ಕಂಡ್ರೆ ಆಯ್ತು ಅಂತ, ನಿಜವಾಗಿ ಹಾಗಿರ್ಬೇಕು ಗೊತ್ತಿಲ್ಲ, ಹಾಗೆ ಕಂಡ್ರೆ ಆಯ್ತು. ಹಾಗಾಗಿ ಅತ್ಯಂತ ಕಲ್ಮಶಗಳನ್ನು ನಾವು ಇವತ್ತು ಸೇವನೆ ಮಾಡ್ತೇವೆ. ಇವತ್ತು ಏನು ವ್ಯಾಪಾರಗಳು ಒಳಗಡೆ ಬರ್ತೇವೆ ನಾವು ತಿನ್ನೋಕ್ಕೆ ಅಂತ, ಅದರಲ್ಲಿ ಏನುಂಟು ಏನಿಲ್ಲ ಯಾರಿಗೂ ಗೊತ್ತಿದೆ. ಅದೆಲ್ಲ ಬೇಡ್ತಿರೋದ್ರೆ ಇದೆ ಅಂತ ಅದ್ರಲ್ಲಿ ಯಾರು ಮಾತಾಡ್ತಾರೆ ಅದ್ರ ಬಗ್ಗೆ. ಅಂಥದಕ್ಕೆಲ್ಲ ಅದಕ್ಕೆ ಪರಿಮಳಕ್ಕೂ ಒಂದಷ್ಟು ಕೆಮಿಕಲ್ ಹಾಕ್ಬಿಡು, ಬಣ್ಣಕ್ಕೂ ಒಂದಷ್ಟು ಕೆಮಿಕಲ್ ಹಾಕ್ಬಿಡು, ಆಮೇಲೆ ತಿನ್ನು, ನೀನೇ ಮೋಸ ಮಾಡೋದು. ಇದಕ್ಕೆ ಹೆಸರು ಆಧುನಿಕತೆ. ಹಾಗಾಗಿ ನಮಗೆ ಅದು ಬೇಕು, ಆ ಪ್ರಾಚೀನರ ಆ ಭಾವ, ಆ ಕಲ್ಪನೆ. ನದಿಯನ್ನು ತಾಯಿಯಾಗಿ ನೋಡುವಂಥದ್ದು, ದೇವರಾಗಿ ನೋಡುವಂಥದ್ದು ಹೇಗೆ ಮಾಲಿನ್ಯ ಮಾಡೋಕ್ಕೆ ಸಾಧ್ಯ? ಆ ಭಾವ ಬಂದ ಮೇಲೆ, ಮಾಯಿ ಅಂತ ಅನ್ನೋ ಭಾವ ನಮ್ಗೆ ಬಂದ ಮೇಲೆ, ಅಮ್ಮ ಅಂತ ಬಂದ ಮೇಲೆ, ಅಮ್ಮ ಹೇಗೆ ಮಾಲಿನ್ಯ ಮಾಡೋಕ್ಕೆ ಸಾಧ್ಯ? ಪೂಜ್ಯತೆ ಬರಬೇಕು, ಪ್ರಕೃತಿಯಲ್ಲಿ ಭೋಗ್ಯತೆ ಬರಬೇಕು. ಪ್ರಕೃತಿಯನ್ನು ಭೋಗ ವಸ್ತು ನಾವು ತಗೊಳ್ತಾ ಇದ್ದೇವೆ. ಅವರು ತಾಯಿ ಅಂತ ತಗೊಳ್ತಾ ಇದ್ದಾರೆ, ದೇವರು ಅಂತ ತಗೊಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಹಾಳು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಅವರಿಗೆ. ಎಷ್ಟೋ ಮರಗಳನ್ನು ಕಡಿಲಿಕ್ಕೆ ಸಾಧ್ಯ ಇರಲಿಲ್ಲ ಅವರಿಗೆ, ಯಾಕೆಂದ್ರೆ ಎಲ್ಲ ಶಾಸ್ತ್ರ ಅಡ್ಡ ಬರುತ್ತೆ ಕಡಿಯೋಕ್ಕೆ. ಅನುಕೂಲಕ್ಕೆ ಅತ್ಯಗತ್ಯಕ್ಕೆ ಕಡಿದ್ರು ಕೂಡ ಪ್ರಾಯಶ್ಚಿತ್ತ ಮುಗಿಸ್ತೇವೆ ಶಾಸ್ತ್ರಗಳು. ನೀವು ಕಡಿದ ತಪ್ಪು ಕಡಿದಿದ್ದು ಪ್ರಾಯಶ್ಚಿತ್ತ ಮಾಡ್ಕೊಂಡು ಸಾರ್ಥಕವಾಗಿ ಬಳಸಬೇಕು, ನಿರರ್ಥಕವಾಗಿ ಅದನ್ನು ಮಾಡಬಾರ್ದು.
ಒಂದು ವೇಳೆ ಸಾರ್ಥಕವಾಗಿ ಬಳಸಿದ್ರು ಕೂಡ ನೀವು ಕಳೆದಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತೇವೆ ಶಾಸ್ತ್ರಗಳು. ಒಂದು ಮನೆ ಕಟ್ಟುವಾಗ ಗೃಹ ಪ್ರವೇಶ ಸಮಯದಲ್ಲೇ ಮಣ್ಣು ಅಗದಿದ್ದಕ್ಕೆ ಪ್ರಾಯಶ್ಚಿತ್ತ, ಅಲ್ಲಿಂದ ಶುರು. ಮಣ್ಣು ಅಗದಿಯಲ್ಲ ಸಹಜವಾಗಿದ್ದಾನೆ. ಹಾಗಾಗಿ ಆ ಭಾವ ನಾವು ಬರಬೇಕು. ಈಗೇನಿದೆ ಅಂದ್ರೆ ಅಲ್ಲಿ ನಾವು ಒಂದು ಹೆಣ್ಣು ಅಂತ ನೋಡ್ತೇವೆ ಪ್ರಕೃತಿಯನ್ನು ಹೊರತು, ಬೆಲೆಗಳು ಅನ್ನೋ ಥರ ನೋಡ್ತೇವೆ ಪ್ರಕೃತಿಯನ್ನು ಹೊರತು, ತಾಯಿ ಅನ್ನೋ ಥರ ನೋಡೋದಿಲ್ಲ. ತಾಯಿ ನೋಡಿದ್ರೆ ಅದು ಆ ಥರ ಮನೆ ನಾವು ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರಯಾಗದಂಥ ಕ್ಷೇತ್ರಗಳು, ಪ್ರಯಾಗ ಹೋಗಿ ಅಲಹಾಬಾದ್ ಆಯಿತು, ಇನ್ನೇನೋ ಆಯಿತು. ಅಲ್ಲಿ ಹೋಗಿ ನೋಡಿದ್ರೆ ನಮ್ಮನ್ನು ಶುದ್ಧ ಮಾಡೋಕ್ಕಿರೋದು ಪ್ರಯಾಗ ಈಗ ಆಗಿದೆ. ತೀರ ಇತ್ತೀಚೆಗೆ ನೋಡಿದ್ರೆ ನಾವನ್ನ ಅಂದರೆ ಹೆಚ್ಚು ಕಮ್ಮಿ ಎಲ್ಲವೂ ಹಾಗೆ ಅಲ್ವಾ, ಅದೇ ಥರ ಆಗಿಬಿಟ್ಟಿದೆ. ಹಾಗಾಗಿ ನಮ್ಮ ಮಾಲಿನ್ಯವನ್ನೇ ಅಲ್ಲಿಟ್ಟು ಅದನ್ನೇ ಕಾಣೋದಾಗಿದೆ ನಮ್ಮಲ್ಲಿ ಹೋಗಿ. ಅದರ ಶುದ್ಧತೆಯನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ, ಅದು ವಿಪರ್ಯಾಸ. ಹಾಗಾಗಿ ಅಮೃತತ್ವಕ್ಕಾಗಿ ಪ್ರಯಾಗಕ್ಕೆ ಹೋಗಿ ಅಕ್ಷಯ ವಟವನ್ನು ದರ್ಶನ ಮಾಡಿ, ಸಂಗಮಕ್ಕಾಗಿ ಅದ್ವೈತಕ್ಕಾಗಿ ಪ್ರಯಾಗಕ್ಕೆ ಹೋಗಿ ಆ ಸಂಗಮದಲ್ಲಿ ಮುಳುಗಿ ಎದ್ದು ನೀವು ಸಂಗಮದ ಕಡೆಗೆ ಮುಖ ಮಾಡಿ, ದಿವ್ಯ ಕಡೆಗೆ ಮುಖ ಮಾಡಿ, ಅಮೃತತ್ವದ ಕಡೆಗೆ ಮುಖ ಮಾಡಿ. ಹಾಗೆ ಋಗ್ವೇದ ಹೇಳಿದೆ, ಹಾಗೆ ಪುರಾಣಗಳು ಹೇಳಿದ್ದಾರೆ, ಹಾಗೆ ಪರಂಪರೆ ಹೇಳಿದೆ, ಹಾಗೆ ಅನೇಕ ಮಹಾಪುರುಷರ ಅನುಭವ ಹೇಳಿದೆ. ಹಾಗಾಗಿ ಆ ದಾರಿಯಲ್ಲಿ ಸಾಗಿ ನಾವು ಅಮೃತರಾಗೋಣ ಮತ್ತು ಆ ಕ್ಷೇತ್ರವನ್ನು ಅಮೃತವನ್ನಾಗಿ ಬಳಸೋಣ. ಹರೇ